ಕಟ್ಟಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದಲ್ಲಿ ಕಪ್ಪಣ ಇದೆ, ಅದನ್ನು ತಕ್ಕ ಬಂದು ಎಲ್ಲರ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು, ಕೊಡಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಎಂದು ಮಾಡಲಿಲ್ಲ. ಅಚ್ಛೇದಿನ್ ಆಯೋಗ ಅಂತಂದ್ರು ಬರಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ. ಆಹಾರ ಬೆಳೆಗಳು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅವುಗಳ ಬೆಲೆಗಳನ್ನು ಇಳಿಸ್ತೀವಿ ಅಂತಂದ್ರೆ ಇಳಿಸಲಿಲ್ಲ. ಯಾವುದು ಮಾಡಿದರೆ ಹೇಳಿ ಬಿಜೆಪಿ. ಇದರ ಜೊತೆಗೆ ಇಲ್ಲಿ ನಾನು ಗೆದ್ದೇ ಗೆಲ್ಲಿಸ್ತೀನಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಈ ಚುನಾವಣೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಾನು ಈ ಚುನಾವಣೆಯಲ್ಲಿ ಗೆಲ್ಸೇ ಗೆಲ್ತೀನಿ, ಕಾಂಗ್ರೆಸ್ ಅನ್ನು ಸೋಲಿಸ್ತೀನಿ ಅಂತ ಹೇಳಿ ಇವತ್ತೇನಾದರೂ ಬಳ್ಳಾರಿ ಜಿಲ್ಲೆಗೆ ಕಳಂಕವನ್ನು ತಂದಿದ್ರೆ ಶ್ರೀಮಾನ್ ಜನಾರ್ದನ್ ರೆಡ್ಡಿಯವರು. ರಿಪಬ್ಲಿಕ್ ಆಫ್ ಬಳ್ಳಾರಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ ಅಂತೇಳಿ ಸಂತೋಷ್ ಲಾಡ್ ಹೇಳಿರ್ತಕ್ಕಂಥದ್ದು ನಾನು ಹೇಳಿದ್ದಲ್ಲ. ಸಂತೋಷ್ ಲಾಡ್ ಸುಪ್ರೀಂಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೊಟ್ಟು ವರದಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಅವರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಲೂಟಿ ಹೊರಬಿಟ್ಟಿದ್ದಾರೆ, ಹತ್ತು ವಸೂಲು ಮಾಡಿಬಿಟ್ಟಿದ್ದಾರೆ. ನಾನು ಅವರ ವರದಿ ಆಧಾರದ ಮೇಲೆ ವಿರೋಧ ಪಕ್ಷದ ನಾಯಕರಾಗಿ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ, ಅಕ್ರಮ ಗಣಿಗಾರಿಕೆಯಲ್ಲಿ ಲೂಟಿ ಹೊಡೆದುಬಿಟ್ಟಿದ್ದಾರೆ, ಬಳ್ಳಾರಿಗೆ ಕೆಟ್ಟ ಹೆಸರನ್ನು ತಂದಿದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡುವಾಗ ನನ್ನ ಮೇಲೆ ಎಗರಿ ಬಿದ್ದರು. ಇದೇ ಜನಾರ್ದನ್ ರೆಡ್ಡಿ, ಇದೇ ಸೋಮಶೇಖರ್ ರೆಡ್ಡಿ, ಇದೇ ಕರುಣಾಕರ್ ರೆಡ್ಡಿ, ಇದೇ ಶ್ರೀರಾಮುಲು ಇವರೆಲ್ಲರೂ ಸೇರಿಕೊಂಡು ಶ್ರೀರಾಮುಲು ಸಾಮೂಹಿಕ ಕಾರ್ಯಕ್ರಮ ಸುರೇಶ್ ಬಾಬು ಏನ್ ಹೊಡೆಯುವ ತರ ಮುಗ್ಗಿದ್ರು. ನಾನು ಹೇಳಿದೆ, ಒಂದು ಹೆಜ್ಜೆ ಮುಂದಾಕಿದ್ರು ಕೂಡ ಈ ಕಾಲು ಮುಂದಾಕ್ತೀನಿ. ನಾನು ಈ ಬಳ್ಳಾರಿ ಬಾಬು ಹೋಗ್ತಿದ್ದೀನಿ ಅಂತಂದ್ರು. ಬೆಂಗಳೂರಿಂದ ಬಳ್ಳಾರಿಯವರಿಗೆ ನಡ್ಕೊಂಡು ಬರ್ತೀವಿ, ನೋಡೋಣ ಹೆಂಗ್ ಕಾಲು ಮುರಿತಿದ್ದೀವಿ ಅಂದ್ರು. ನೀವು ಹೆಂಗೆ ನಮ್ಮನ್ನ ಕಾಲು ಮುರಿದಾಕ್ತೀವಿ ನೋಡೋಣ ಅಂತ. ಏನ್ ಮಾಡಕ್ಕಾಗಿಲ್ಲ, ಅಧಿಕಾರ ಕಳ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಸಂಡೂರನ್ನ ಸಂಡೂರು ಮಾಡಲಿಕ್ಕೆ ಆದರೆ ಸಂಡೂರಿನ ಜನತೆಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ನೀವು ಅವ್ರ ಟೋಟಾಪುಗಳಿಗೆ ಬಲಿಯಾಗಲಿಲ್ಲ, ಅವರು ಸುಳ್ಳು ಪ್ರಚಾರಕ್ಕೆ ಬಲಿಯಾಗಲಿಲ್ಲ. ಏನಿಡೀ 3 ಉಪಚುನಾವಣೆಗಳಲ್ಲಿ ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡಿದರು, ಸುಳ್ಳು ಆರೋಪಗಳನ್ನು ಮಾಡಿದರು. ಜನ ನಾನು ಯಾವಾಗಲೂ ಜನರಿಗೆ ಋಣಿಯಾಗಿರ್ತೇನೆ,
ಮತದಾರರಿಗೆ ಋಣಿಯಾಗಿರುತ್ತೆ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಅವರ ಅಭಿಮಾನಿಗಳಿಗೆ ನಾನು ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ, ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ ಅಂತ. ನಾನೇನ್ ಕರಿತೀನಿ ಗೊತ್ತಾ? ಅಭಿಮಾನಿ ಮತದಾರ ಬಂಧುಗಳೇ. ಮತದಾರ ದೇವ, ಅಭಿಮಾನಿ ದೇವರೇ, ಮತದಾರ ದೇವರುಗಳೇ. ನೀವೆಲ್ಲ ನಿಮ್ಮಿಂದ ಅಲ್ವಾ ನಾವು ಅಧಿಕಾರದಲ್ಲಿ ಉಳಿಬೇಕಾದ್ರೆ ಇವತ್ತು 136 ಸ್ಥಾನಗಳನ್ನು ಗೆದ್ದಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದು ಬಿಜೆಪಿಯವರು. ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆದ ಆಶೀರ್ವಾದ ಪಡೆದಿಲ್ಲ. ಆಪರೇಷನ್ ಕಮಲ ಮಾಡಿ 2008ರಲ್ಲಿ ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಎಂಎಲ್ಎಗಳನ್ನು ಕೊಂಡುಕೊಂಡು ನರೇಂದ್ರ ಮೋದಿ ಅವರು ನಾನು ಕೇಳ್ತೀನಿ, ನರೇಂದ್ರ ಮೋದಿಜಿ ಇಷ್ಟೊಂದು 17 ಜನ ಎಂಎಲ್ಎಗಳನ್ನು ಕೊಂಡ್ಕೊಂಡ್ರಿ. 2008ರಲ್ಲಿ 10 ಜನ ಎಂಎಲ್ಎಗಳನ್ನು ಕೊಂಡ್ಕೊಂಡ್ರಿ, ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರಿ. ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಹಣ? ಅದು ಲಂಚದ ಹಣ ಅಲ್ವಾ? ಲಂಚದ ಹಣ ಅಲ್ಲ. ನೀವು ಪ್ರಾಮಾಣಿಕತೆ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದನ್ನ ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕಾಗ್ತದೆ. ಯಾವತ್ತೂ ಕೂಡ ಬಿಜೆಪಿಯವರು ಸುಭದ್ರ ಸರ್ಕಾರವನ್ನು ಯಾವತ್ತಾರು ಕೊಟ್ಟಿದ್ದಾರೆ? ಸುಭದ್ರ ಸರ್ಕಾರವನ್ನು 2005ರಲ್ಲಿ ಸುಭದ್ರ ಸರ್ಕಾರ ಕೊಡಕ್ಕಾಗಲಿಲ್ಲ. 3 ಜನ ಮುಖ್ಯಮಂತ್ರಿಗಳಾದರು. 2019ರಲ್ಲಿ ಅಧಿಕಾರಕ್ಕೆ ಬಂದಾಗ ಸುಭದ್ರ ಸರ್ಕಾರ ಕೊಡಕ್ಕಾಗಲಿಲ್ಲ. 2 ಮುಖ್ಯಮಂತ್ರಿಗಳಾದರು. ನಾವು 2013ರಲ್ಲಿ ಅಧಿಕಾರಕ್ಕೆ ಬಂದಾಗ 121 ಜನರಿಗೆ 2023ರಲ್ಲಿ 36 ಸ್ಥಾನಗಳನ್ನು ಗೆದ್ದು ನಾವು ಸುಭದ್ರ ಸರ್ಕಾರವನ್ನು ಕೊಡುತ್ತೇವೆ.